ಎಐ ಕಲಿಯೋಣ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ದಿನ ನಾವು ಗೂಗಲ್ ಪ್ರೋ ಪ್ಲ್ಯಾನನ್ನು ಕೇವಲ 1950 ರೂಪಾಯಿ ಪ್ರತಿ ತಿಂಗಳು ಕೊಟ್ಟು ಏನೆಲ್ಲ ನಾವು ಮಾಡ್ಕೋಬಹುದು, ಮತ್ತು ನಮ್ಮ ಈ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸಿಗೆ ಅಥವಾ ಈ ಮ್ಯೂಸಿಕ್ ಮಾಡೋರಿಗೆ ತಮ್ಮದೇ ಆದ ಒಂದು ಮ್ಯೂಸಿಕ್ ವಿಡಿಯೋಗಳನ್ನು ಹೇಗೆ ರಚನೆ ಮಾಡ್ಕೋಬಹುದು ಅನ್ನೋ ಒಂದು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ಎಲ್ಲದನ್ನು ಒಂದೇ ಸಮಯದಲ್ಲಿ ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕಾಗ್ಬಿಟ್ಟು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ನಾನು ಒಂದೊಂದು ಎಪಿಸೋಡಲ್ಲಿ ನಿಮಗೆ ನಾನು ಹೇಳ್ತಾ ಬರ್ತೇನೆ, ಒಂದೊಂದೇ ಉದಾಹರಣೆಗಳನ್ನು ನಿಮಗೆ ಕೊಡುತ್ತಾ ಬರುತ್ತೇನೆ ಸ್ನೇಹಿತರೆ. ಇನ್ನೂವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ದಯವಿಟ್ಟು ಮಾಡಿಕೊಳ್ಳಿ. ಈ ಗೂಗಲ್ ಪ್ರೋ ಪ್ಲ್ಯಾನ್ನ ಜೊತೆ ಬರುವ ಜೆಮಿನಿಯನ್ನು ಉಪಯೋಗಿಸಿಕೊಂಡು ನೀವು ಕನ್ನಡದಲ್ಲೇ ಪ್ರಾಂಪ್ಟ್ಗಳನ್ನು ಸುಲಭವಾಗಿ ರಚನೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದಕ್ಕೆ ಇಂಗ್ಲೀಷನ್ನು ನೀವೇನು ಕಡ್ಡಾಯವಾಗಿ ಕಲಿಬೇಕು ಅನ್ನುವ ಹಾಗಿಲ್ಲ. ಹಾಗಾದರೆ ಈಗ ನಾನು ಮೊದಲು ನನ್ನ ಒಂದು ಫೋಟೋ ತೆಗೆದುಕೊಂಡು ಅದರಿಂದ ಹೇಗೆ ನನ್ನದೇ ಆದ ಮಾತನಾಡುವ ಒಂದು ವಿಡಿಯೋವನ್ನು ಈ ಒಂದು ಗೂಗಲ್ ಪ್ರೋ ಪ್ಲ್ಯಾನ್ನ ಒಂದು ಸಹಾಯದಿಂದ, ಅಂದರೆ ಈ ನ್ಯಾನೋ ಬನಾನಾ ಆಯಿತು ಅಥವಾ VO3 ಆಯಿತು, ಫ್ಲೋನಲ್ಲಿ ಗೂಗಲ್ ಫ್ಲೋನಲ್ಲಿ ಹೋಗಿಬಿಟ್ಟು ಹೇಗೆ ಒಂದು ವಿಡಿಯೋವನ್ನು ರಚನೆ ಮಾಡಬಹುದು ಎಂದು ನಿಮಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಜೆಮಿನಿಗೆ ನಾನು ಹೋಗ್ತೀನಿ. ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಗೂಗಲ್ಗೆ ಹೋಗಿಬಿಟ್ಟು ನಾನೇನು ಪ್ರೋ ಪ್ಲ್ಯಾನ್ ತೊಗೊಂಡಿದ್ದೀನಿ ಆ ಒಂದು ಇದನ್ನು ನಾನು ಸೈನ್ ಇನ್ ಮಾಡ್ಕೊಳ್ತೀನಿ. ಸೈನ್ ಇನ್ ಮಾಡಿಕೊಂಡು ಮೊದಲಿಗೆ ನಾನು ಗೂಗಲ್ ಜೆಮಿನಿಗೆ ಹೋಗ್ತೀನಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಪ್ರೋ ಪ್ಲ್ಯಾನು ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಇದೇ ಅಂದರೆ ನಿಮಗೆ ಮುಂಚೆನೇ ಹೇಳಿದ್ದೀನಿ ಸ್ನೇಹಿತರೆ, ನನ್ನ ಒಂದು ಫೋಟೋ ಮತ್ತು ಕನ್ನಡದಲ್ಲಿನೇ ನಾನು ಪ್ರಾಂಪ್ಟು ಈ ಗೂಗಲ್ ಏನು ಇದೆಯಲ್ಲ ಸ್ನೇಹಿತರೆ, ಇದರ ಯಾವುದೇ ನಾನು ಬಹಳಷ್ಟು ChatGPTಯಲ್ಲೂ ನೋಡಿದ್ದೀನಿ, ಪರ್ಪ್ಲೆಕ್ಸಿಟಿ ಆಯಿತು, ಇನ್ನೂ ಬಹಳಷ್ಟು ಒಂದು ಚಾಟ್ಬೋಟ್ಗಳಲ್ಲೆಲ್ಲ ನಾನು ಈ ಪ್ರಾಂಪ್ಟ್ಗಳನ್ನು ರಚನೆ ಮಾಡೋದನ್ನು ನಾನು ಮಾಡಿದ್ದೀನಿ. ಆದರೆ ಈ ಗೂಗಲ್ ಕೊಡುವಂಥ ಒಂದು ಕನ್ನಡದ ಒಂದು ಆ್ಯಕ್ಯುರಸಿ ನಾನು ಎಲ್ಲಿನೂ ಕಂಡಿಲ್ಲ ಸ್ನೇಹಿತರೆ. ಕನ್ನಡದಲ್ಲಿ ಸಂಭಾಷಣೆ ಆಯಿತು, ಡೈಲಾಗ್ಸ್ ಆಯಿತು, ಬಹಳ ಕ್ಲೀನಾಗಿ ಕೊಡುತ್ತೆ ಇದು. ನಾನೇನು ಮಾಡ್ತೀನಿ ಅಂದರೆ ಮುಂಚೆ ನನ್ನ ಒಂದು ಫೋಟೋವನ್ನು ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ನೆನಪಿರಲಿ ಸ್ನೇಹಿತರೆ, ನೀವು ಕೊಡುವಂಥ ಫೋಟೋ ಏನು ಇರ್ತದಲ್ಲ ಅದು ಬಹಳ ಕ್ಲಿಯರ್ ಆಗಿರಬೇಕು. ಆ ಫೋಟೋವನ್ನು ನಾನು ಕೊಟ್ಬಿಟ್ಟು ಕೆಳಗಡೆ ನಾನು ಕನ್ನಡದಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿಯು ಒಂದು ಸುಸಜ್ಜಿತವಾದ ಹೇಳುತ್ತಾನೆ. ಇದರ ಮುಂದ್ಗಡೆ ನಾನೇನು ಮಾಡ್ತೀನಿ ಅಂದರೆ ಪ್ಲೀಸ್ ಜನರೇಟ್ ಮೀ 8-second view motion text prompt for this. ಇಷ್ಟನ್ನ ಈ ಎಲ್ಲ ಕೆಲವು ಏನು ಸಿಂಪಲ್ ಏನು ಇಂಗ್ಲೀಷಲ್ಲಿ ಇದಾವಲ್ಲ ಸ್ನೇಹಿತರೆ, ಇದು ಏನಾದರೂ ಬೇಕಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಇದು ಮಾಡಿದರೆ ಇದನ್ನು ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. 8-second view motion text prompt for this. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿಯು ಒಂದು ಸುಸಜ್ಜಿತವಾದ ಪ್ರೊಫೆಷನಲ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕಂಡೆನ್ಸರ್ ಮೈಕ್ನ ಮುಂದೆ ಕುಳಿತುಕೊಂಡು ತನ್ನ ವೀಕ್ಷಕರಿಗೆ ಸಂತೋಷದಿಂದ ತಾನು ಶುರು ಮಾಡಲು ಹೋಗಲಿರುವ ಟ್ಯುಟೋರಿಯಲ್ಗೆ ಸ್ವಾಗತ ಕೋರುತ್ತಾನೆ ಹಾಗೂ ಕನ್ನಡದಲ್ಲಿ ಹೇಳುತ್ತಾನೆ. ಡೈಲಾಗ್ ಅಂತ ಬರೆದ್ಬಿಟ್ಟು ಆತ್ಮೀಯ ಕನ್ನಡಿಗರಿಗೆ ಎಐ ಕಲಿಯೋಣ ಚಾನಲ್ಗೆ ಅದರದ ಸ್ವಾಗತ ಸುಸ್ವಾಗತ ಅಂತ ಬರೆದಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ಫುಲ್ ಸ್ಟಾಪ್ ಹಾಕೋಣ. ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ನಾನು ಫ್ಲೋದಲ್ಲಿ ಹೋಗ್ತೀನಿ ಸ್ನೇಹಿತರೆ. ಗೂಗಲ್ ಫ್ಲೋದಲ್ಲಿ ಹೋಗಿ ಒಂದು ಹೊಸ ಪ್ರಾಜೆಕ್ಟನ್ನು ಓಪನ್ ಮಾಡಿಕೊಂಡು
ಅದೇ ಮುಂಚೆ ನಾನೇನು ಫೋಟೋ ಇನ್ಪುಟ್ ಮಾಡಿದ್ನಲ್ಲ ಅದನ್ನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಅದೇನು ಕೊಡ್ತಲ್ಲ ಅದನ್ನು ನಾನು ಇದಕ್ಕೆ ಪೇಸ್ಟ್ ಮಾಡಿಬಿಟ್ಟು ಈಗ ಅದು ನನ್ನ ಒಂದು ಇಮೇಜ್ ರೆಫರೆನ್ಸನ್ನು ತಗೊಂಡ್ಬಿಟ್ಟು ಹಾಗೂ ನನ್ನ ಒಂದು ವಿಡಿಯೋ ಪ್ರಾಂಪ್ಟನ್ನು ತಗೊಂಡ್ಬಿಟ್ಟು ವಿಡಿಯೋನ ರಚನೆ ಮಾಡ್ತಿದ್ದೆ ಸ್ನೇಹಿತರೆ. ಆತ್ಮೀಯ ಕನ್ನಡಿಗರಿಗೆ ಎಐ ಕಲಿಯೋಣ ಚಾನಲ್ಗೆ ಆದರದ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕನ್ನಡಿಗರಿಗೆ ಎಐ ಕಲಿಯೋಣ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಭಾವಚಿತ್ರದಿಂದ ಚಾನಲ್ ಈ ಥರ ಎಲ್ಲ ಮಾಡ್ಕೋಬಹುದು. ಇದೇ ಥರ ನಿಮ್ಮ ಭಾವಚಿತ್ರನ ತಗೊಂಡ್ಬಿಟ್ಟು ಆಮೇಲೆ ಜೆಮಿನಿ ಮತ್ತು ಫ್ಲೋ ಎಲ್ಲ ಈ ಗೂಗಲ್ ಪ್ರೋದಲ್ಲಿನೇ ನಿಮಗೆ ಸಿಗ್ತವೆ ಸ್ನೇಹಿತರೆ. ಇನ್ನು ಬಹಳಷ್ಟು ಟೂಲ್ಗಳಿದ್ದಾವೆ, ಇವನ್ನೆಲ್ಲ ನೀವು ಇದರಲ್ಲಿ ಉಪಯೋಗ ಮಾಡ್ಕೋಬಹುದು. ಇದರ ಜೊತೆಗೆ ನಿಮಗೆ 5 TB ಗೂಗಲ್ ಕ್ಲೌಡ್ ಸ್ಟೋರೇಜ್ ಸಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಯಾವುದೇ ಒಂದು ಫೈಲ್ಸು ಏನೇ ಆಯಿತು ನೀವು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ 5 TBವರೆಗೆ ನಿಮಗೆ ಒಂದು ಸ್ಪೇಸು, ಕ್ಲೌಡ್ ಸ್ಪೇಸು ನಿಮಗೆ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇದೇ ತರಹದ ಇನ್ನೂ ಅನೇಕ ಎಐಯನ್ನು ಬಹಳ ಸಿಂಪಲ್ ಆಗಿ ಕನ್ನಡದಲ್ಲಿ ನಿಮಗೆ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನೂವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಐ ಕಲಿಯೋಣ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ, ಜೈ ಸೇವಾಲಾಲ್.